ಮಕ್ಕಳ ಸರ್ವೆ ನೆಪದಲ್ಲಿ ದುಂದು ವೆಚ್ಚಕ್ಕೆ ಪಾಲಿಕೆ ಮುಂದಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ ಶಾಲೆಯನ್ನು ಬಿಟ್ಟಂತ ಮಕ್ಕಳು ಅವರ ಸರ್ವೆ ನಡೆಸೋದಕ್ಕೆ ತಯಾರಿಯಾಗಿತ್ತು. ಸರ್ವೆ ಮಾಡೋದಕ್ಕೆ ಕೋಟಿ ಹಣವನ್ನು ಪಾಲಿಕೆ ಮೀಸಲಿಟ್ಟಿತ್ತು. ಪ್ರತಿ ಮನೆಗೆ ತಲಾ 10ರಂತೆ ಬರೋಬ್ಬರಿ 3 ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು. ಮೊದಲ ಹಂತದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಬೇಕಾಗಿತ್ತು. ಖಾಸಗಿ ಸಂಸ್ಥೆಗಳ ಮೂಲಕ ಸರ್ವೆ ನಡೆಸೋದಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಕಾರಣ ಏನು? ಬಿಬಿಎಂಪಿ ವ್ಯಾಪ್ತಿಯ ಶಾಲೆ ಬಿಟ್ಟ ಮಕ್ಕಳ ಸರ್ವೆ ಇದು ಅಂತ. ಯಾರೆಲ್ಲ ಶಾಲೆ ಬಿಟ್ಟಿದ್ದಾರೆ ಅವರದ್ದು ಸರ್ವೆ ಮಾಡ್ತೀವಿ ಅಂತ ಮುಂದಾಗಿತ್ತು. ಸರ್ವೆ ಮಾಡೋದಕ್ಕೆ ಕೋಟಿ ಹಣವನ್ನು ಮೀಸಲಿಟ್ಟಿತ್ತು ಪಾಲಿಕೆ. ಪ್ರತಿ ಮನೆಗೆ 10 ರೂಪಾಯಿ ಅಂತೆ ಖರ್ಚಾಗುತ್ತೆ. ಬರೋಬ್ಬರಿ 3 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳಿತ್ತು. ಮೊದಲ ಹಂತದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸರ್ವೆ ಆಗುತ್ತೆ. ಖಾಸಗಿ ಸಂಸ್ಥೆಗಳ ಮೂಲಕ ಸರ್ವೆ ಮಾಡೋದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿತ್ತು. ಈ ಮೂಲಕ ಕೋಟಿ ರೂಪಾಯಿ ದುಂದು ವೆಚ್ಚಕ್ಕೆ ಪಾಲಿಕೆ ಮುಂದಾಗಿತ್ತು. ಬಟ್ ಇದು ದುಂದು ವೆಚ್ಚ ಅಂತ ಅನ್ನಿಸ್ತಾ ಇಲ್ಲ. ಯಾರೆಲ್ಲ ಶಾಲೆಯನ್ನು ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಸರ್ವೆ ಮಾಡೋದು ದುಂದು ವೆಚ್ಚ ಆಗುತ್ತಾ? ಅಂದರೆ ಮತ್ತೆ ಅವರನ್ನು ಶಾಲೆಗೆ ಸೇರಿಸುವಂಥ ನಿಟ್ಟಿನಲ್ಲಿ ಏನಾದರೂ ಕೆಲಸ ಆದರೆ ದುಂದು ವೆಚ್ಚ ಆಗದೇ ಇರಬಹುದು. ಆದರೆ ಸರ್ವೆ ಮಾಡಿ ಏನು ಮಾಡ್ತೀರಿ ಮುಂದೆ? ಅವ್ರನ್ನ ಮತ್ತೆ ಶಾಲೆಗೆ ಸೇರಿಸುವಂಥ ಕೆಲಸ ಏನಾದರೂ ಆಗುತ್ತಾ? ಅಥವಾ ಅವರಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸ ಏನಾದರೂ ಆಗುತ್ತಾ? ಈ ರೀತಿಯಾಗಿ ಆದರೆ ದುಂದು ವೆಚ್ಚ ಆಗದೇ ಇರಬಹುದು. ಪಾಲಿಕೆ ವ್ಯಾಪ್ತಿಯ 30 ಲಕ್ಷ ಮನೆಗಳ ಸರ್ವೆಗೆ ಫುಲ್ ತಯಾರಿಯಾಗಿತ್ತು. ಬಿಬಿಎಂಪಿ ಶಾಲೆಗಳಲ್ಲಿ ದಾಖಲೆ ಇಳಿಕೆಯ ಹಿನ್ನೆಲೆಯಲ್ಲಿ ಒಂದು ನ್ಯೂ ಪ್ಲಾನ್ ಆಗಿತ್ತು. ಶಾಲೆಗಳಲ್ಲಿ ಮೂಲಸೌಕರ್ಯದ ಕೊರತೆ, ಸರ್ವೆಗೆ ವಿರೋಧ ವ್ಯಕ್ತವಾಗಿತ್ತು. ಖಾಸಗಿ ಸಂಸ್ಥೆಗಳಿಂದ ಡೇಟಾ ಕಲೆಕ್ಟ್ ಮಾಡುವ ಬಗ್ಗೆ ಆತಂಕವೂ ಇತ್ತು. ಬೆಂಗಳೂರಿನಲ್ಲಿ ಈ ಹಿಂದೆ ಚಿಲುಮೆ ಹಗರಣ ಸದ್ದು ಮಾಡಿತ್ತು. ವೋಟರ್ ಐಡಿ ಹಗರಣ. ನಗರದಲ್ಲಿ ಸರ್ವೆ ಹೆಸರಿನಲ್ಲಿ ಮಾಹಿತಿ ಕಲೆ ಹಾಕಿತ್ತು ಈ ಚಿಲುಮೆ ಸಂಸ್ಥೆ. ಸದ್ಯ ಮತ್ತೆ ಬೇರೆ ಖಾಸಗಿ ಸಂಸ್ಥೆಗೆ ಟೆಂಡರ್ ನೀಡಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಶಾಲೆಗಳ ಮೂಲಸೌಕರ್ಯ ವ್ಯವಸ್ಥೆಯನ್ನು ಸರಿ ಮಾಡಿ, ಆಗ ಮಕ್ಕಳು ತನ್ನಿಂದ ತಾನಾಗಿ ಬರ್ತಾರೆ ಶಾಲೆಗೆ. ಪಾಲಿಕೆ ವ್ಯಾಪ್ತಿಯ 30 ಲಕ್ಷ ಮನೆಗಳ ಸರ್ವೆಗೆ ಫುಲ್ ತಯಾರಿಯಾಗಿದ್ದು ಬಿಬಿಎಂಪಿ ಶಾಲೆಗಳಲ್ಲಿ ದಾಖಲಾತಿ ಇಳಿಕೆ ಆಗ್ತಾ ಇದೆ ಅಂತ. ನೋಡಿ, ಇದರಲ್ಲೂ ಬಿಬಿಎಂಪಿ ಶಾಲೆಗಳಲ್ಲಿ ದಾಖಲಾತಿ ಇಳಿಕೆ ಆಗ್ತಾ ಇದೆ. ಬೇರೆ ಶಾಲೆಗಳಿಗೆ ದಾಖಲಾತಿ ಹೆಚ್ಚಾಗ್ತಾ ಇದೆಯಾ? ಅದನ್ನು ನೋಡಬೇಕಲ್ವ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಶಾಲೆಗಳಲ್ಲಿ ದಾಖಲೆ ಇಳಿಕೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಮೂಲಸೌಕರ್ಯದ ಕೊರತೆ ಆಗಿರುತ್ತೆ. ನಿಮ್ಮ ಬಿಬಿಎಂಪಿ ಶಾಲೆಗಳನ್ನು ನೀವು ಉನ್ನತ ದರ್ಜೆಗೆ ಏರಿಸಬೇಕು. ಆವಾಗ ಮಕ್ಕಳು ಬರ್ತಾರೆ. ಬರದೇ ಹೋದಾಗ ನೀವು 3 ಕೋಟಿ 4 ಕೋಟಿ 10 ಕೋಟಿ ವೆಚ್ಚ ಮಾಡಿದ್ರೆ ಏನು ಪ್ರಯೋಜನ ಆಯಿತು? ಮಕ್ಕಳ ಸರ್ವೆ ನೆಪದಲ್ಲಿ ದುಂದು ವೆಚ್ಚಕ್ಕೆ ಪಾಲಿಕೆ ಮುಂದಾಗಿದೆ. ಬಿಬಿಎಂಪಿ ವ್ಯಾಪ್ತಿಯ ಶಾಲೆಯನ್ನು ಬಿಟ್ಟಂತ ಮಕ್ಕಳು ಅವರ ಸರ್ವೆ ನಡೆಸೋದಕ್ಕೆ ತಯಾರಿಯಾಗಿತ್ತು. ಸರ್ವೆ ಮಾಡೋದಕ್ಕೆ ಕೋಟಿ ಹಣವನ್ನು ಪಾಲಿಕೆ ಮೀಸಲಿಟ್ಟಿತ್ತು. ಪ್ರತಿ ಮನೆಗೆ ತಲಾ 10ರಂತೆ ಬರೋಬ್ಬರಿ 3 ಕೋಟಿ ರೂಪಾಯಿ ಖರ್ಚಾಗ್ತಾ ಇತ್ತು. ಮೊದಲ ಹಂತದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ಮಾಡಬೇಕಾಗಿತ್ತು. ಖಾಸಗಿ ಸಂಸ್ಥೆಗಳ ಮೂಲಕ ಸರ್ವೆ ನಡೆಸೋದಕ್ಕೆ ಬಿಬಿಎಂಪಿ ಮುಂದಾಗಿತ್ತು. ಕಾರಣ ಏನು? ಬಿಬಿಎಂಪಿ ವ್ಯಾಪ್ತಿಯ ಶಾಲೆ ಬಿಟ್ಟ ಮಕ್ಕಳ ಸರ್ವೆ ಇದು ಅಂತ. ಯಾರೆಲ್ಲ ಶಾಲೆ ಬಿಟ್ಟಿದ್ದಾರೆ ಅವರದ್ದು ಸರ್ವೆ ಮಾಡ್ತೀವಿ ಅಂತ ಮುಂದಾಗಿತ್ತು. ಸರ್ವೆ ಮಾಡೋದಕ್ಕೆ ಕೋಟಿ ಹಣವನ್ನು ಮೀಸಲಿಟ್ಟಿತ್ತು ಪಾಲಿಕೆ. ಪ್ರತಿ ಮನೆಗೆ 10 ರೂಪಾಯಿ ಅಂತೆ ಖರ್ಚಾಗುತ್ತೆ. ಬರೋಬ್ಬರಿ 3 ಕೋಟಿ ರೂಪಾಯಿ ಖರ್ಚು ಮಾಡ್ತೀವಿ ಅಂತ ಬಿಬಿಎಂಪಿ ಹೇಳಿತ್ತು. ಮೊದಲ ಹಂತದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಸರ್ವೆ ಆಗುತ್ತೆ. ಖಾಸಗಿ ಸಂಸ್ಥೆಗಳ ಮೂಲಕ ಸರ್ವೆ ಮಾಡೋದಕ್ಕೆ ಬಿಬಿಎಂಪಿ ನಿರ್ಧಾರ ಮಾಡಿತ್ತು. ಈ ಮೂಲಕ ಕೋಟಿ ರೂಪಾಯಿ ದುಂದು ವೆಚ್ಚಕ್ಕೆ ಪಾಲಿಕೆ ಮುಂದಾಗಿತ್ತು. ಬಟ್ ಇದು ದುಂದು ವೆಚ್ಚ ಅಂತ ಅನ್ನಿಸ್ತಾ ಇಲ್ಲ. ಯಾರೆಲ್ಲ ಶಾಲೆಯನ್ನು ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಸರ್ವೆ ಮಾಡೋದು ದುಂದು ವೆಚ್ಚ ಆಗುತ್ತಾ? ಅಂದರೆ ಮತ್ತೆ ಅವರನ್ನು ಶಾಲೆಗೆ ಸೇರಿಸುವಂಥ ನಿಟ್ಟಿನಲ್ಲಿ ಏನಾದರೂ ಕೆಲಸ ಆದರೆ ದುಂದು ವೆಚ್ಚ ಆಗದೇ ಇರಬಹುದು. ಆದರೆ ಸರ್ವೆ ಮಾಡಿ ಏನು ಮಾಡ್ತೀರಿ ಮುಂದೆ? ಅವ್ರನ್ನ ಮತ್ತೆ ಶಾಲೆಗೆ ಸೇರಿಸುವಂಥ ಕೆಲಸ ಏನಾದರೂ ಆಗುತ್ತಾ? ಅಥವಾ ಅವರಿಗೆ ಶಿಕ್ಷಣ ಕೊಡಿಸುವಂಥ ಕೆಲಸ ಏನಾದರೂ ಆಗುತ್ತಾ? ಈ ರೀತಿಯಾಗಿ ಆದರೆ ದುಂದು ವೆಚ್ಚ ಆಗದೇ ಇರಬಹುದು. ಪಾಲಿಕೆ ವ್ಯಾಪ್ತಿಯ 30 ಲಕ್ಷ ಮನೆಗಳ ಸರ್ವೆಗೆ ಫುಲ್ ತಯಾರಿಯಾಗಿತ್ತು. ಬಿಬಿಎಂಪಿ ಶಾಲೆಗಳಲ್ಲಿ ದಾಖಲೆ ಇಳಿಕೆಯ ಹಿನ್ನೆಲೆಯಲ್ಲಿ ಒಂದು ನ್ಯೂ ಪ್ಲಾನ್ ಆಗಿತ್ತು. ಶಾಲೆಗಳಲ್ಲಿ ಮೂಲಸೌಕರ್ಯದ ಕೊರತೆ, ಸರ್ವೆಗೆ ವಿರೋಧ ವ್ಯಕ್ತವಾಗಿತ್ತು. ಖಾಸಗಿ ಸಂಸ್ಥೆಗಳಿಂದ ಡೇಟಾ ಕಲೆಕ್ಟ್ ಮಾಡುವ ಬಗ್ಗೆ ಆತಂಕವೂ ಇತ್ತು. ಬೆಂಗಳೂರಿನಲ್ಲಿ ಈ ಹಿಂದೆ ಚಿಲುಮೆ ಹಗರಣ ಸದ್ದು ಮಾಡಿತ್ತು. ವೋಟರ್ ಐಡಿ ಹಗರಣ. ನಗರದಲ್ಲಿ ಸರ್ವೆ ಹೆಸರಿನಲ್ಲಿ ಮಾಹಿತಿ ಕಲೆ ಹಾಕಿತ್ತು ಈ ಚಿಲುಮೆ ಸಂಸ್ಥೆ. ಸದ್ಯ ಮತ್ತೆ ಬೇರೆ ಖಾಸಗಿ ಸಂಸ್ಥೆಗೆ ಟೆಂಡರ್ ನೀಡಿರುವುದಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ನೀವು ಶಾಲೆಗಳ ಮೂಲಸೌಕರ್ಯ ವ್ಯವಸ್ಥೆಯನ್ನು ಸರಿ ಮಾಡಿ, ಆಗ ಮಕ್ಕಳು ತನ್ನಿಂದ ತಾನಾಗಿ ಬರ್ತಾರೆ ಶಾಲೆಗೆ. ಪಾಲಿಕೆ ವ್ಯಾಪ್ತಿಯ 30 ಲಕ್ಷ ಮನೆಗಳ ಸರ್ವೆಗೆ ಫುಲ್ ತಯಾರಿಯಾಗಿತ್ತು. ಬಿಬಿಎಂಪಿ ಶಾಲೆಗಳಲ್ಲಿ ದಾಖಲಾತಿ ಇಳಿಕೆ ಆಗ್ತಾ ಇದೆ ಅಂತ. ನೋಡಿ, ಇದರಲ್ಲೂ ಬಿಬಿಎಂಪಿ ಶಾಲೆಗಳಲ್ಲಿ ದಾಖಲಾತಿ ಇಳಿಕೆ ಆಗ್ತಾ ಇದೆ.
ಬೇರೆ ಶಾಲೆಗಳಿಗೆ ದಾಖಲಾತಿ ಹೆಚ್ಚಾಗ್ತಾ ಇದೆಯಾ ಅದನ್ನು ನೋಡಬೇಕಲ್ವ. BBMP ವ್ಯಾಪ್ತಿಯಲ್ಲಿ ಶಾಲೆಗಳಲ್ಲಿ ದಾಖಲೆ ಇಳಿಕೆ ಆಗ್ತಾ ಇದೆ ಅಂದರೆ ಅದಕ್ಕೆ ಕಾರಣ ಮೂಲಸೌಕರ್ಯದ ಕೊರತೆ ಆಗಿರುತ್ತೆ. ನಿಮ್ಮ BBMP ಶಾಲೆಗಳನ್ನು ನೀವು ಉನ್ನತ ದರ್ಜೆಗೆ ಏರಿಸಬೇಕು, ಆವಾಗ ಮಕ್ಕಳು ಬರ್ತಾರೆ. ಬರದೇ ಹೋದಾಗ ನೀವು 3 ಕೋಟಿ 4 ಕೋಟಿ 10 ಕೋಟಿ ವೆಚ್ಚ ಮಾಡಿದ್ರೆ ಏನು ಪ್ರಯೋಜನ ಆಯಿತು? ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.